ನಮಸ್ಕಾರ ಎಂಚಾಲರು. ಇವತ್ತು ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡುವಂತಹ ಬಿಸಿಬೇಳೆಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಇದೇ ರೀತಿನೇ ಅವ್ರ ಮನೆಗಳಲ್ಲಿ ಬಿಸಿಬೇಳೆಬಾತ್ನ ಮಾಡ್ಕೊಳ್ತಾರೆ. ಯಾರು ಮಾಡ್ಕೊಂಡಿಲ್ವೋ ಮರಿದೇ ಈ ರೆಸಿಪಿನ ಟ್ರೈ ಮಾಡಿ, ನೀವು ತುಂಬಾನೇ ಇಷ್ಟಪಟ್ಟು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಕುಕ್ಕರ್ಗೆ 1 ಕಪ್ ಅಕ್ಕಿನ ಹಾಕಿ ತೊಳ್ಕೊಂಡು 4 ಗ್ಲಾಸ್ ನೀರು ತೊಳೆದಿಟ್ಕೊಂಡಿರೋ ತರಕಾರಿ, ಉಪ್ಪು, ಅರಿಶಿನ, ಎಣ್ಣೆನ ಹಾಕಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 2 ವಿಸಿಲ್ ನ ಕೂಗಿಸ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ತುಪ್ಪನ ಹಾಕಿ ಬಿಸಿ ಮಾಡ್ಕೊಂಡು ಸಾಸಿವೆ, ಕರಿಬೇವು, ಗೋಡಂಬಿ, ಬ್ಯಾಡಗೆ ಮೆಣಸಿನಕಾಯಿನ ಹಾಕಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ಕಟ್ ಮಾಡಿರೋ ಟೊಮ್ಯಾಟೊ, ಕ್ಯಾಪ್ಸಿಕಮ್ ನ ಹಾಕಿ ಟೊಮೆಟೊ ಸಾಫ್ಟ್ ಆದ ನಂತರ ಹುಣಸೆ ರಸ, ಬೆಲ್ಲ, ಉಪ್ಪು, ಸ್ವಲ್ಪ ನೀರು ಮತ್ತು 4 ಟೇಬಲ್ ಸ್ಪೂನ್ ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್ ನ ಹಾಕ್ತಾ ಇದ್ದೀನಿ. ನಂತರ ಬೇಯಿಸ್ಕೊಂಡಿರೋ ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ತೊಗರಿಬೇಳೆಗೆ 2 ಕಪ್ ನೀರು, ಅರಿಶಿನ, ಎಣ್ಣೆನ ಹಾಕಿ 5 ವಿಸಿಲ್ ನ ಕೂಗಿಸ್ಕೊಂಡಿದ್ದೀನಿ. ಜೊತೆಗೆ ಬೇಯಿಸ್ಕೊಂಡಿರೋ ಅನ್ನ ಮತ್ತು ತರಕಾರಿ ಮಿಶ್ರಣನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಕೊಬ್ಬರಿ ತುರಿ, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ದೇವಸ್ಥಾನ ಶೈಲಿಯ ಇದು ಡ್ರೈ ಗೋಬಿ, ಸಖತ್ ಕ್ರಿಸ್ಪಿ ಹಾಗೂ ಸಖತ್ ಸ್ಪೈಸಿ. ಸಣ್ಣದಾಗಿ ಕಟ್ ಮಾಡಿ ಅರಿಶಿನ ಹಾಕಿ ನೀರಲ್ಲಿ ವಾಶ್ ಮಾಡಿದಂತ ಹೂಕೋಸನ್ನು ಬಿಸಿ ನೀರ್ ಹಾಕಿ 5 ನಿಮಿಷ ಇಡಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸು, ಕರಿಬೇವು ಹಾಗೂ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಅದನ್ನ ಹಾಕಿ ಅದರೊಳಗೆ 2 ಸ್ಪೂನ್ ಮೈದಾ, 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು, ಆಮೇಲೆ ಈ ಪುಡಿಗಳು ಹಾಗೂ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿದೀನಿ ನೋಡಿ. ಬೇಕಿದ್ರೆ ಸ್ವಲ್ಪ ನೀರ್ ಹಾಕಿ, ಜಾಸ್ತಿ ಬೇಡ. ಮಸಾಲೆ ಚೆನ್ನಾಗಿ ಕೋಟ್ ಹಾಕ್ಬೇಕು. ಈಗ ಒಂದ್ ಬಾಣಲಿ ಇಟ್ಟು ಎಣ್ಣೆ ಬಿಸಿ ಮಾಡಿ ಒಂದೊಂದಂಗ್ ಹಾಕಿ ಫ್ಲೇಮ್ ಮೀಡಿಯಂ ಹೈ ಅಲ್ಲಿ ಇರಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ಬೇಕು. 5 ನಿಮಿಷ ಆದ್ಮೇಲೆ ತಿರುಗಿಸಿ ಇನ್ನೊಂದ್ 5 ನಿಮಿಷ ಫ್ರೈ ಮಾಡಿ. ಕೊನೆಯದಾಗಿ ಸ್ಪ್ಲಿಟ್ ಮಾಡಿರುವಂತಹ ಹಸಿ ಮೆಣಸು ಹಾಗೂ ಕರಿಬೇವು ಹಾಕಿ ತೆಗೆದು ಕಿಚನ್ ಟವಲ್ ಮೇಲೆ ಹಾಕಿ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇದೇ ತರ ಮತ್ತಷ್ಟು ಅದ್ಭುತ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.